ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಕೆ ಎ ಅವರು ಅಗ್ರಿಕಲ್ಚರ್ ಕೋಟಾ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಿಟ್ಟಿದ್ದಾರೆ. ಅದ್ರದ್ದು ಕಂಪ್ಲೀಟ್ ಮಾಹಿತಿ ನಿಮಗೆ ಈ ವಿಡಿಯೋಲಿ ನಾನು ನಿಮಗೆ ತಲುಪಿಸ್ತೀನಿ. ಸೊ ಕಂಪ್ಲೀಟ್ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ನಿಮ್ಗೆ ಎಲ್ಲ ಏನೇನ್ ಮಾಡಬೇಕು ಏನೇನ್ ಮಾಡಬಾರ್ದು ಕಂಪ್ಲೀಟ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆನಾ? ಸೊ ಕ್ವಿಕ್ ಆಗಿ ನಾನು ಒಂದೊಂದೇ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಸೊ ಏನ್ ಮಾಡಿದ್ದಾರೆ ಅಂದ್ರೆ, ಫಸ್ಟ್ ಟೈಮ್ ಲೈನ್ಸ್ ರಿಲೀಸ್ ಮಾಡಿದ್ದಾರೆ. ಏನಂದ್ರ ಡಾಕ್ಯುಮೆಂಟ್ಸ್ ಏನೇನಿದೆ ಅಗ್ರಿಕಲ್ಚರ್ ಕೋಟಾದು ಇವತ್ತು ಏಪ್ರಿಲ್ 11th 4 PM ಗೆ ಓಪನ್ ಆಗುತ್ತೆ ಲಿಂಕು. ಏಪ್ರಿಲ್ 21st ವರೆಗೂ ಮಾತ್ರ ಟೈಮ್ ಇದೆ. ದಿವಸದಲ್ಲಿ ಏನೇನ್ ಡಾಕ್ಯುಮೆಂಟ್ಸ್ ಎಲ್ಲ ಕೇಳ್ತಾ ಇದಾರೆ ಎಲ್ಲ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಅಗ್ರಿಕಲ್ಚರ್ ಕೋಟಾ ಅವರು. ಎಲಿಜಿಬಿಲಿಟಿ ಲಿಸ್ಟ್ ಯಾರ್ಯಾರು ಎಲಿಜಿಬಲ್ ಅಂತ 25th ರಿಲೀಸ್ ಆಗುತ್ತೆ. ಹಾಲ್ ಟಿಕೆಟ್ 26th ಇಂದ ಅವೈಲೇಬಲ್ ಇರುತ್ತೆ. ಪ್ರಾಕ್ಟಿಕಲ್ ಎಕ್ಸಾಮ್ ಏಪ್ರಿಲ್ 29th ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಇದು ಅಕ್ರಾಸ್ 17 ಸೆಂಟರ್ಸ್. ಯಾವ ಸೆಂಟರ್ ನಿಮ್ಗೆ ಅಲಾಟ್ ಚೂಸ್ ಮಾಡಿದ್ರಿ ಅದ್ರಲ್ಲಿ ಬರುತ್ತೆ. ಫೈನಲಿ ರಿಸಲ್ಟ್ May 5th ಬರುತ್ತೆ. ಓಕೆನಾ? ಇದು ಇಂಪಾರ್ಟೆಂಟ್ ಡೀಟೇಲ್ಸ್, ಡೇಟ್ಸ್, ಮೇನ್ ಡಾಕ್ಯುಮೆಂಟ್ ಅಪ್ಲೋಡ್ ನೀವು ಈ ಡೇಟ್ಸ್ ಅಲ್ಲೇ ಮಾಡ್ಬೇಕಾಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಏನೇನ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಸರ್ ಅಂತ ಕೇಳಿದ್ರೆ, ಮೇನ್ ಫಸ್ಟ್ ಅಗ್ರಿಕಲ್ಚರ್ ಲೇಬರ್ ಸರ್ಟಿಫಿಕೇಟ್, ಅಂದ್ರೆ ನಿಮ್ದು ಏನು RD ನಂಬರ್ ಇದೆ, ನೀವು ಅಗ್ರಿಕಲ್ಚರ್ ಅಂತ ತೋರ್ಸೋದಕ್ಕೆ ಆ RD ನಂಬರ್ ಎಂಟ್ರಿ ಮಾಡ್ಬೇಕಾಗುತ್ತೆ. ಆಮೇಲೆ ಫ್ಯಾಮಿಲಿ ಟ್ರೀ ಅಥವಾ ವಂಶವೃಕ್ಷ ಅಂತ ಏನ್ ಬರುತ್ತೆ, ಇದ್ರದ್ದು RD ನಂಬರ್ ನೀವು ಸರ್ಟಿಫಿಕೇಟ್ ಮಾಡಿಸಿ RD ನಂಬರ್ ಹಾಕ್ಬೇಕಾಗುತ್ತೆ. ಇದು ಯಾರಿಗೆ ಅಂದ್ರೆ, ಅಗ್ರಿಕಲ್ಚರ್ ಲ್ಯಾಂಡ್ ನಿಮ್ ತಂದೆ ಅಥವಾ ನಿಮ್ ಪೇರೆಂಟ್ಸ್ ಹೆಸರಲ್ಲಿ ಇಲ್ಲ, ನಿಮ್ ಗ್ರ್ಯಾಂಡ್ ಪೇರೆಂಟ್ಸ್ ಹೆಸರಲ್ಲಿ ಇದೆ, ಅಥವಾ ನಿಮ್ ಚಿಕ್ಕಪ್ಪ ದೊಡ್ಡಪ್ಪ ನಿಮ್ದೆಲ್ಲ ಒಂದೇ ಯುನೈಟೆಡ್ ಫ್ಯಾಮಿಲಿ, ಅನ್ಡಿವೈಡೆಡ್ ಫ್ಯಾಮಿಲಿ ಅಂತಾರೆ, ಅಥವಾ ನಿಮ್ ರಿಲೇಟಿವ್ಸ್ ಎಲ್ಲ ಒಟ್ಟಿಗೆ ಇದ್ದೀರಾ, ಸೊ ಎಲ್ಲರೂ ಒಟ್ಟಿಗೆ ಅಗ್ರಿಕಲ್ಚರ್ ಮಾಡ್ತಿದ್ದೀರಾ ಅಂದ್ರೆ ಅದನ್ನೇ ನೀವು ಪ್ರೂಫ್ ಆಗಿ ತೋರಿಸಬೇಕಾಗುತ್ತೆ. ನಿಮ್ದು ಇದು ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ, ಅದಕ್ಕೆ ಫ್ಯಾಮಿಲಿ ಟ್ರೀ ಬರ್ಬೇಕಾಗುತ್ತೆ. ಆಮೇಲೆ ಸ್ಯಾಲ್ರಿ ಅಥವಾ ಬಿಸ್ನೆಸ್ ಸರ್ಟಿಫಿಕೇಟ್, ಇನ್ ಕೇಸ್ ನಿಮ್ ಪೇರೆಂಟ್ಸ್ ಅಗ್ರಿಕಲ್ಚರ್ ಜೊತೆ ಬೇರೆ ಸ್ಯಾಲ್ರಿನೂ ಬಂದು ಅಥವಾ ಬಿಸ್ನೆಸ್ ಮಾಡ್ತಾ ಇದ್ರೆ ಅದ್ರ ಸರ್ಟಿಫಿಕೇಟ್. ಫೈನಲಿ ಇನ್ಕಮ್ ಸರ್ಟಿಫಿಕೇಟ್ ವಿತ್ ಅಫಿಡವಿಟ್. ಸೊ ಈ 4 ಇಂಪಾರ್ಟೆಂಟ್ ಬೇಕಾಗುತ್ತೆ ನಿಮ್ಗೆ. ಸೊ ಇದು ಅಫಿಡವಿಟ್ ಇದೆಲ್ಲ ನಿಮ್ಗೆ ಗೊತ್ತಿರ್ಬೋದು. ಲೇಬರ್ ಅಗ್ರಿಕಲ್ಚರ್ ಸರ್ಟಿಫಿಕೇಟ್, ಫ್ಯಾಮಿಲಿ ಟ್ರೀ ಎಲ್ಲ ಗೊತ್ತಾಗುತ್ತೆ. ಸ್ಯಾಲ್ರಿ ಮತ್ತೆ ಬಿಸ್ನೆಸ್ ಸರ್ಟಿಫಿಕೇಟ್ ಹೆಂಗ್ ಮಾಡಿಸ್ಬೇಕು ಅಂಡ್ ಅಫಿಡವಿಟ್ ಏನು ಅಂತ ನಾನು ನಿಮ್ಗೆ ನೆಕ್ಸ್ಟ್ ಡೀಟೇಲ್ ಆಗಿ ಹೇಳ್ತೀನಿ. ಸೊ 2 ತರ ಅಫಿಡವಿಟ್ ಇದೆ. ಒಂದು ನಿಮ್ದು ಅಗ್ರಿಕಲ್ಚರ್ ಮಾತ್ರ ಇನ್ಕಮ್, ಬೇರೆ ಏನು ಇನ್ಕಮ್ ಇಲ್ಲ ಅಂದ್ರೆ ಅಫಿಡವಿಟ್ 1 ಮಾಡಿಸ್ಬೇಕಾಗುತ್ತೆ. ಇಲ್ಲ ನಮ್ ಪೇರೆಂಟ್ಗೆ ಸ್ಯಾಲ್ರಿನೂ ಬರುತ್ತೆ, ಪೆನ್ಷನ್ ಬರುತ್ತೆ, ಅಥವಾ ಬಿಸ್ನೆಸ್ ಇದೆ, ಅದ್ರ ಜೊತೆಗೆ ಅಗ್ರಿಕಲ್ಚರ್ ಮೇನ್ ಇನ್ಕಮ್, ಮ್ಯಾಕ್ಸಿಮಮ್ ಇನ್ಕಮ್ ಅಗ್ರಿಕಲ್ಚರ್ ಇಂದ ಬರ್ತಾ ಇದೆ, ಬಟ್ ಜೊತೆಗೆ ಬೇರೆನೂ ಬರುತ್ತೆ ಅನ್ನೋರು ಅಫಿಡವಿಟ್ 2 ಮಾಡಿಸ್ಬೇಕಾಗುತ್ತೆ. ಓಕೆನಾ? ಅಂಡ್ ಮೇನ್ ಇಂಪಾರ್ಟೆಂಟ್ ಏನಂದ್ರೆ, ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಮತ್ತೆ ಅಫಿಡವಿಟ್ ಅಲ್ಲಿ ಸ್ಯಾಲ್ರಿ ಎಕ್ಸಾಕ್ಟ್ಲಿ ಮ್ಯಾಚ್ ಆಗ್ಬೇಕು, ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ಬಿಡ್ತಾರೆ. ಸೊ ಇದು ಇಂಪಾರ್ಟೆಂಟ್. ಅಫಿಡವಿಟ್ ಹೆಂಗ್ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಅಫಿಡವಿಟ್ 1 ಈ ತರ ಇರುತ್ತೆ. ಸ್ಟಾಂಪ್ ಪೇಪರ್ ಮೇಲೆ ಹಾಕ್ಸ್ಬೇಕಾಗುತ್ತೆ. 100 ರೂಪೀಸ್ ಸ್ಟಾಂಪ್ ಪೇಪರ್ ಮೇಲೆ ಇದು ನಿಮ್ ಪೇರೆಂಟ್ಸ್ ಫಿಲ್ ಮಾಡಿ ಸೈನ್ ಮಾಡ್ಬೇಕಾಗುತ್ತೆ. ನಮ್ದು ಇಷ್ಟು ಇನ್ಕಮ್ ಇದೆ ಅಗ್ರಿಕಲ್ಚರ್ ಮಾತ್ರ ಅಂತ. ಅಫಿಡವಿಟ್ 2 ಅಲ್ಲಿ ಇನ್ ಕೇಸ್ ಬಿಸ್ನೆಸ್ ಇಂದ ಬರ್ತಾ ಇದ್ರೆ ಅಥವಾ ಸ್ಯಾಲ್ರಿ ಅಥವಾ ಎಲ್ಲ ಬರ್ತಾ ಇದ್ರೆ ಅದ್ರ ಡೀಟೇಲ್ಸ್ ಇಲ್ಲಿ ಫಿಲ್ ಮಾಡಿ ಅಫಿಡವಿಟ್ 2 ಸ್ಟಾಂಪ್ ಪೇಪರ್ ಮೇಲೆ ಮಾಡಿಸ್ಬೇಕಾಗುತ್ತೆ. ಓಕೆನಾ? ಸೊ ಇದು ಹೆಂಗ್ ಮಾಡಿಸ್ಬೇಕು ಅಂದ್ರೆ ವೆರಿ ಇಂಪಾರ್ಟೆಂಟ್. ಅಗೈನ್ ಅಫಿಡವಿಟ್ ಮಾಡಿಸ್ಬೇಕಾದ್ರೆ ಸ್ಟಾಂಪ್ ಪೇಪರ್ ಅಥವಾ ನೋಟ್ರಿ ಹತ್ರ ಹೋದಾಗ ನೀವು ಕೇಳ್ತಾರೆ ಫಸ್ಟ್ ಪಾರ್ಟಿ ಯಾರು, ಸೆಕೆಂಡ್ ಪಾರ್ಟಿ ಯಾರು ಅಂತ. ಫಸ್ಟ್ ಪಾರ್ಟಿ ಯಾವಾಗ್ಲೂ ಸ್ಟೂಡೆಂಟ್ ನೇಮ್ ಬರ್ಬೇಕಾಗುತ್ತೆ ಈ ಅಫಿಡವಿಟ್ ಅಲ್ಲಿ. ಸ್ಟೂಡೆಂಟ್ ನೇಮ್ ಫಸ್ಟ್ ನೇಮ್ ಆಗುತ್ತೆ. ಸೆಕೆಂಡ್ ಪಾರ್ಟಿ ಯಾರು ಅಂದ್ರೆ ಯೂನಿವರ್ಸಿಟಿ, ನಿಮ್ದು ಎಲ್ಲಿ ಯಾವ ಸೆಂಟರ್ ಬರುತ್ತೆ, ಯಾವ ಯೂನಿವರ್ಸಿಟಿ ನೇಮ್ ಇದೆ ಆ ಯೂನಿವರ್ಸಿಟಿಗೆ ನೀವು ಸೆಕೆಂಡ್ ಪಾರ್ಟಿಯಾಗಿ ಕೊಡ್ಬೇಕಾಗುತ್ತೆ. ಆಮೇಲೆ ಈ ಒಳಗಡೆ ಇರೋ ಡೀಟೇಲ್ಸ್ ನಿಮ್ ಪೇರೆಂಟ್ಸ್ ಫಿಲ್ ಮಾಡಿ ಸೈನ್ ಮಾಡ್ಬೇಕಾಗುತ್ತೆ. ಓಕೆನಾ? ಸೊ ಇದ್ರದ್ದು ಎಷ್ಟು ಫೀಸು ಸರ್ ಅಂತ ಕೇಳಿದ್ರೆ, ಜನರಲ್ ಕ್ಯಾಟಗರಿ ಅಂಡ್ OBC ಕ್ಯಾಟಗರಿ ಅವ್ರಿಗೆ 1200 ರೂಪೀಸ್ ಆಗುತ್ತೆ, ಇದು ಪ್ರಾಸೆಸಿಂಗ್ ಫೀಸ್. SC ST ಮತ್ತು ಕ್ಯಾಟಗರಿ 1 ಅವ್ರಿಗೆ 600 ರೂಪೀಸ್ ಆಗುತ್ತೆ. ಸೊ ಇದೆಲ್ಲ ಡೀಟೇಲ್ಸ್ ನಾನು ಆಮೇಲೆ ಏನ್ ಡಾಕ್ಯುಮೆಂಟ್ಸ್ ನಿಮ್ಗೆ ಈ ವಿಡಿಯೋ ಅಲ್ಲಿ ಲಿಂಕ್ಸ್ ಅಟ್ಯಾಚ್ ಮಾಡಿರ್ತೀನಿ. ಇನ್ನೂ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ. ಯಾರ್ಯಾರು ಅಗ್ರಿಕಲ್ಚರ್ ಕೋಟಾ ಇದ್ರೆ ಎಲ್ರಿಗೂ ಶೇರ್ ಮಾಡಿರ್ತೀನಿ. ಥ್ಯಾಂಕ್ ಯು.